ನಿನ್ನೆ ಬಿಜೆಪಿಯ ಅಧ್ಯಕ್ಷರ ಸಹಿತ, ರಾಜ್ಯಾಧ್ಯಕ್ಷರ ಸಹಿತ, ವಿರೋಧ ಪಕ್ಷದ ನಾಯಕರುಗಳು ಸಹಿತ ಜಿಲ್ಲೆಗೆ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ಸಂತ್ರಸ್ತ ಯಾರ್ಯಾರು ಇತ್ತೀಚೆಗೆ ನಡೆದ ಘಟನೆಗಳಲ್ಲಿ ಮೃತರಾಗಿದ್ದಾರೆ, ಯಾರ್ಯಾರು ಅಂತೆಲ್ಲ ಅವರಿಗೆ ಬೇಕಾದವರ ಮನೆಗಳಿಗೆ ಮಾತ್ರ ಹೋಗಿ ಅವರು ತಮ್ಮ ವಿಚಾರಗಳನ್ನು ಹೇಳಿದ್ದಾರೆ. ಅಲ್ಲದೆ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕೂಡ ಮಾತನಾಡಿದ್ದಾರೆ. ಮಾತಾಡಿದಂಥ ಸಂದರ್ಭದಲ್ಲಿ ನಾನು ಭಾಳ ಬೇಸರದಿಂದ ಹೇಳಲಿಕ್ಕೆ ಬಯಸ್ತೇನೆ. ಪೊಲೀಸರುಗಳಿಗೆ ಹಿಂದೂಗಳಿಗೆ ತೊಂದರೆ ಕೊಟ್ಟರೆ ಆಂದೋಲನ ಮಾಡ್ತೀವಿ, BJP ಕಾರ್ಯಕರ್ತರ ಮನೆಗೆ ನುಗ್ಗಿದರೆ ಆಂದೋಲನ ಮಾಡ್ತೀವಿ, ಇದೇ ರೀತಿ ಪ್ರವೃತ್ತಿ ಮುಂದುವರಿಸಿದರೆ, ನಾವು ನಿಮ್ಮನ್ನು ವರ್ತನೆ ಮುಂದುವರಿದರೆ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ, ನೀವು ಗುಂಡಾ ಪ್ರವೃತ್ತಿಯನ್ನು ಪೊಲೀಸರು ಗುಂಡಾಗಿರಿ ಮುಂದುವರಿದರೆ ಹೋರಾಟ ಮಾಡ್ತೀವಿ ಮುಂತಾದ ವಿಚಾರಗಳನ್ನು ಪೊಲೀಸರ ಬಗ್ಗೆ ಬಹಳ ಅಸಹ್ಯದಿಂದ, ಅವರ ಮೊರಾಲನ್ನು, ಅವರ ಮಾನಸಿಕತೆಯನ್ನು ಕುಂದು ತರುವ ರೀತಿಯಲ್ಲಿ ವಿರೋಧ ಪಕ್ಷ ನಾಯಕರು, BJP ಅಧ್ಯಕ್ಷರು, ಮಾಜಿ ಗೃಹ ಸಚಿವರು ಇವರೆಲ್ಲರೂ ಮಾತಾಡಿದ್ದಾರೆ. ಅದು ಎಲ್ಲ ಪತ್ರಿಕೆಗಳಲ್ಲಿ ದೊಡ್ಡ ಸುದ್ದಿಯಾಗಿ ಪರಿಣಮಿಸಿದೆ. BJP ಅವರು ಇರುವಾಗಲೂ ಅದೇ ಪೊಲೀಸರು, ನಮ್ಮ ಸರ್ಕಾರ ಬಂದಾಗಲೂ ಅದೇ ಪೊಲೀಸರು, ಇನ್ಯಾರ ಸರ್ಕಾರ ಬಂದರೂ ಅದೇ ಪೊಲೀಸರು. ಇವರು ಸರ್ಕಾರ ಇರುವಾಗ ಪೊಲೀಸರು ಇದೇ ವರ್ತನೆಯಲ್ಲಿದ್ದ್ರ? ಇವರೇನಾದ್ರು ಇಂಥ ಉಪಯೋಗ ಮಾಡಿಕೊಂಡ್ರ? ಇವರು ಆಡಳಿತ ಮಾಡುವಾಗ ಈ ಪೊಲೀಸರು ಇದೇ ಥರ ಇದ್ರ? ಪೊಲೀಸರು ದೇ ಹ್ಯಾವ್ ಗೈಡೆಡ್ ಬೈ ಸಮ್ ರೂಲ್ಸ್ ಆ್ಯಂಡ್ ಆ್ಯಕ್ಟ್. ಅವರಿಗೆ ರೂಲ್ಸ್ ಇದೆ, ಆ್ಯಕ್ಟ್ ಇದೆ, ಆ ಪ್ರಕಾರನೇ ಅವರು ಕೆಲಸ ಮಾಡಬೇಕು. ಅದನ್ನೇನಾದರೂ ಬಿಟ್ಟು ಮಾಡಿದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತಾರೆ, ಮತ್ತು ಅವರ ಡ್ಯೂಟಿಯಲ್ಲಿ ನೆಗ್ಲಿಜೆನ್ಸ್ ಮಾಡಿದರೆ ಅವರ ವಿರುದ್ಧ ಕ್ರಮ ತಗೊಳ್ತಾರೆ. ಅವರಿಗೆ ಹಿಂದೂ ಒಂದೇ, ಮುಸ್ಲಿಂ ಒಂದೇ, ಕ್ರಿಶ್ಚಿಯನ್ ಒಂದೇ, ಜೈನ ಒಂದೇ, ಪಾರ್ಸಿ ಒಂದೇ, ಎಲ್ಲರೂ ಒಂದೇ. ಆಲ್ ಆರ್ ಗೈಡೆಡ್ ಬೈ ದಿ ಲಾಸ್. ಅವರಿಗೆ ಕಾನೂನು ಮತ್ತು ನಿಯಮಗಳನ್ನು ಬಿಟ್ಟು ಕೆಲಸ ಮಾಡಿದರೆ ಅವರವರ ಕೆಲಸವನ್ನು ಕಳ್ಕೊಳ್ತಾರೆ. ಆದರೆ ಇವರು ಈ ಥರ ಒಂದು ಮಾತುಗಳನ್ನು ಮಾತಾಡ್ತಕ್ಕಂಥದ್ದು, ಅದು ಕೂಡ ವಿರೋಧ ಪಕ್ಷ ನಾಯಕರು, ಒಬ್ಬ ಸಂಸದೀಯ ಸ್ಥಾನದಲ್ಲಿದ್ದವರು, ಗುಂಡಾವರ್ತನೆ ಪೊಲೀಸರು ಮಾಡ್ತಾ ಇದ್ದಾರೆ. ಪೊಲೀಸರಿಗೆ ವಿರುದ್ಧ ಆಂದೋಲನ ಮಾಡ್ತೀವಿ, ನೀವು ಹಿಂದೂಗಳ ವಿರುದ್ಧ ಕೆಲಸ ಮಾಡ್ತಾ ಇದ್ದೀರಿ, ಹಿಂದೂಗಳ ಕಾರ್ಯಕರ್ತರನ್ನು ದಮನಿಸ್ತೀರಿ. ವಾಟ್ ಡು ಯು ಮೀನ್ ಬೈ ಇಟ್? ಇದರ ಅರ್ಥ ಏನು? ನೀವು ಈ ರೀತಿ ಪೊಲೀಸರನ್ನು ನಿಮ್ಮ ಆಡಳಿತ ನಡೆಸಿಕೊಂಡಿರಬಹುದು, ಬಟ್ ವಿ ಆರ್ ನಾಟ್. ವಿ ಸೇ ಕಾನೂನು ಪ್ರಕಾರ ಕೆಲಸ ಮಾಡಿ, ನಿರ್ದಾಕ್ಷಿಣ್ಯವಾಗಿ ತಪ್ಪು ಮಾಡಿದವರನ್ನ ಶಿಕ್ಷಿಸಿ, ಕಾನೂನು ಸುವ್ಯವಸ್ಥೆ ಕಾಪಾಡೋದು ಏನೆಲ್ಲ ಮಾಡಬೇಕು ಕಾನೂನು ಪ್ರಕಾರನೇ ಮಾಡಬೇಕು, ಕಾನೂನು ಬಿಟ್ಟಲ್ಲ. ಕಾನೂನು ಬಿಟ್ಟು ಮಾಡಿದರೆ ಅಲ್ಲಿ ಕೋರ್ಟ್ ಇದೆ ಮತ್ತು ಸರ್ಕಾರ ಇದೆ. ಅವರ ಮಾನಸಿಕ ಸ್ಥೈರ್ಯವನ್ನು ಕಡಿಮೆ ಮಾಡತಕ್ಕಂಥ ಕೆಲಸ ಮಾಡ್ತೀರಿ. ಇದು ಮಾಡುವ ಉದ್ದೇಶ ಆದರೂ ಏನು ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಮಾಡುವಂಥ ಉದ್ದೇಶ ಆದರೂ ಏನು? ಪೊಲೀಸರು ಕ್ರಮ ತೆಗೆದುಕೊಳ್ಬಾರ್ದು ಅಂತ ಹೇಳ್ತೀರಾ? ಎಲ್ಲಿ ತಪ್ಪಾಗಿದೆ ಹೇಳಿ. ಯಾರು ಮೇಲೆ ಸುಳ್ಳು ಕೇಸು ಹಾಕಿದ್ದಾರೆ ಹೇಳಿ. ಯಾರ ಮೇಲೆ, ಯಾರಿಗೆ ಕಾನೂನನ್ನು ಬಿಟ್ಟು ಅವರು ತಮ್ಮ ಪರಿಮಿತಿಯನ್ನು ಮೀರಿ ಮಾಡಿದ್ದಾರೆ ಹೇಳಿ. ಅದನ್ನು ಹೇಳಬೇಕು ವಿರೋಧ ಪಕ್ಷ ಇರಬೇಕಾಗಿತ್ತು. ನಾಟ್ ದ್ಯಾಟ್ ನೀವು ಅಲ್ಲಿಂದ ಇಲ್ಲಿ ಬಂದಿದ್ದೀರಿ, ನಾವು ಏನು ಬೇಕಾದರೆ ಮಾತಾಡಿ ಹೋಗ್ಬೋದು ಅಂತ ಹೇಳೋದ್ರ ಬಗ್ಗೆ ತೀಕ್ಷ್ಣ ಕ್ರಮ ತಗೊಳ್ಬೇಕು ಅಂತ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಆಸ್ ಎ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಇಂಥ ಮಾತುಗಳು, ಈ ಪೇಪರ್ ಕಟ್ಟಿಗೆನೆಲ್ಲ ನಾನು ಕಳಿಸಿಕೊಡ್ತೇನೆ. ರಾಜ್ಯದ ಇಲಾಖೆ ಕಳಿಸಿಕೊಟ್ಟಿದ್ದೇನೆ, ಗೃಹ ಇಲಾಖೆ ಕಳಿಸಿಕೊಟ್ಟಿದ್ದೇನೆ. ಒಬ್ಬ ಸಂಸದೀಯ ಸ್ಥಾನದಲ್ಲಿದ್ದವರು, ಅವರ ನಡತೆ ಹೇಗಿರಬೇಕು? ಮನೆಗೆ ಹೋಗ್ತೀರಿ, ಮನೆಗೆ ಹೋಗಬಾರ್ದು, ಯಾರನ್ನಾದರೂ ಹೇಳ್ಕೊಂಡು ಬರಬಾರ್ದು, ಪೊಲೀಸರು ವಿಚಾರಣೆ ಮಾಡಬಾರ್ದು, ನ್ಯಾಯ ಕೇಳಬಾರ್ದು ಅಂತ ಹೇಳಿದರೆ
ಇದು ನ್ಯಾಯಸಮ್ಮತವಾದಂಥ ವಾದ ಅಲ್ಲ. ನೀವು ಎಲ್ಲಿಯೋ ಒಂದು ಕಡೆ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಪೊಲೀಸರನ್ನು ಅವಹೇಳನೆ ಮಾಡ್ತೀರಿ ಅಂತ ನಾನು ಹೇಳಬೇಕಾಗತ್ತೆ. ಅಥವಾ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಲು ನೀವು ಎಲ್ಲಿಯೋ ಒಂದು ಕಡೆ ಇಂಡೈರೆಕ್ಟ್ಲಿ ಈ ಥರ ಒಂದು ಪ್ರೋತ್ಸಾಹ ಕೊಡ್ತೀರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕಾರ್ಯಕರ್ತರು ಕರಾವಳಿ ಭಾಗದಲ್ಲಿ ನಿಮ್ಮ ಕಾರ್ಯಕರ್ತರು ಯಾವಾಗಿದ್ರು? ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಅದರ ಹಿಂದಿನ ಚುನಾವಣೆಯಲ್ಲಿ 8ರಲ್ಲಿ 7 ಮೇಲೆ ಇತ್ತು. ನಾವು ಲಾಂಗ್ ಆಡಳಿತ ಮಾಡಿದ್ದೇವೆ ರಾಜ್ಯದಲ್ಲಿ. ಕರಾವಳಿಗೆ ಹಿಸ್ಟ್ರಿ ತಗೊಳ್ಳಿ ಇವತ್ತು ಯಾವ ಪಕ್ಷಕ್ಕೆ ಎಷ್ಟು ಬೆಂಬಲ ಇತ್ತು ಅಂತ. ಮತ್ತು ನೀವು ಅಧಿಕಾರಕ್ಕೆ ಯಾವ ಥರ ಬಂದಿರಿ, ಯಾವ ಉದ್ದೇಶದಿಂದ ಬಂದಿರಿ ಅಂತೇಳಿ ಕೂಡ ಹೇಳಿ. ಯಾವ ವಿಚಾರ ಇಟ್ಕೊಂಡು ಬಂದಿರಿ ಹೇಳಿ. ನೀವು ನಮ್ಮ ಜೊತೆ ಸವಾಲಿಗೆ ಬನ್ನಿ. ಯಾವ ಅಭಿವೃದ್ಧಿ ಕಾರ್ಯಕ್ರಮದ ಮೂಲಕ ನಿಮಗೆ ಅತ್ಯಂತ ಹೆಚ್ಚು ಬೆಂಬಲ ಕರಾವಳಿಯಲ್ಲಿ ಬಂತು ಅಂತ ಹೇಳೋದ್ರ ಬಗ್ಗೆ ಚರ್ಚೆ ಮಾಡೋಣ. ಐ ಆಮ್ ರೆಡಿ ಟು ಕಮ್. ಅದನ್ನು ಬಿಟ್ಟು ಕ್ರಮ ತೆಗೆದುಕೊಂಡ್ರೆ ಪೊಲೀಸರನ್ನು ಬೈತೀರ. ತೆಗೆದುಫೈ ಕಾರ್ಯಕರ್ತರು ಅಂತ ಹೇಳಿದ್ರಿ. ಇಸ್ ಇಟ್ ಫಾರ್ ಓನ್ಲಿ ಒನ್ ಕೇಸ್? ವೈ ಯು ಲೆಫ್ಟ್ ಔಟ್ ಅದರ್ ಕೇಸಸ್? ಬೇರೆ ಕೇಸ್ಗಳಿಗೆ ಹಾಕಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ಲಿಲ್ಲ? ಬೇರೆ ಕೇಸ್ಗಳು ತನಿಖೆ ಆಗಬೇಕು ಅಂತ ಯಾಕೆ ಅನ್ನಿಸ್ಲಿಲ್ಲ? ಅಂದರೆ ಎಲ್ಲಿಯೋ ಒಂದು ಕಡೆ ನೀವು ಯಾವ ಮೈಂಡಲ್ಲಿ ಕೆಲಸ ಮಾಡ್ತೀರಿ, ನಿಮ್ಮ ಮನಸ್ಸಿನ ಚಿಂತನೆ ಹೇಗಿದೆ ಅಂತ ಅದರಲ್ಲಿ ಗೊತ್ತಾಗ್ತದೆ. ನೀವು ನಿಮ್ಮ ಆರ್ಡರಲ್ಲಿ ಹೇಳಿಸ್ತೀರಿ. ಅವರು ವಾಟ್ he said is Safan and 8 other persons and attacked the result the critical injuries to Suyash Shetty and others. Suyash Shetty subsequently succumbed to the injuries in the hospital. And whereas ಕೆಳಗೆ ಹೇಳ್ತೀರಿ ದಿ ಏನು ಉದ್ದೇಶ ಅಂತ ಹೇಳಿದರೆ ಟು ಇನ್ವೋಕ್ NIA, ಅವರು ಹೇಳ್ತಾರೆ ಇಟ್ ಈಸ್ ರಿಲೇಟೆಡ್ ಟು ದ ಟಾರ್ಗೆಟೆಡ್ ಕಿಲ್ಲಿಂಗ್ ಆಫ್ ಎನ್ ಇಂಡಿವಿಜುವಲ್ ಇನ್ ಎ ಪಬ್ಲಿಕ್. ಟಾರ್ಗೆಟೆಡ್ ಕಿಲ್ಲಿಂಗ್ in view of the intention to create terror in the minds of the people, and the accused person involved in the case are allegedly members of a Popular Front of India PFI and unlawful association ಅಂತ ಹೇಳ್ತೀರಾ. ವೇರ್ ಇಸ್ ದ ಪ್ರೂಫ್? ನೀವು ಇದನ್ನು ಈ ರೀತಿ ಹೇಳಿ ಏನೋ ನಿಮಗೆ ಬೇಕಾದಾಗೆ ಬರೆಸಿ ಕೊಂಡೋಗಿ ತಂದಿರಿ. ನಾನು ಹೇಳ್ತೀನಿ ಇಂಥವ್ರು ಇನ್ನೊಬ್ರು ತಂದಿದ್ದಾರಲ್ಲ, ಇನ್ನೋಸೆಂಟ್ ಸತ್ತಿದ್ದಾರಲ್ಲ, ಅವರಿಗೂ ಬ್ರೂಟಲ್ ಮರ್ಡರ್ ಆಗಿದೆ ಅಲ್ವಾ? ಅದರ ಬಗ್ಗೆ ನಿಮಗೂ PFI NIA ತನಿಖೆ ಆಗಬೇಕು ಅಂತ ಯಾಕೆ ಅನಿಸ್ಲಿಲ್ಲ? ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡಬೇಡಿ. ಇನ್ ಕೇಸ್ ಇಫ್ ಯು ಆರ್ ಇಂಟೆಂಡೆಡ್ ಟು ಡೂ ದ್ಯಾಟ್, ನಿಮಗೆ ತನಿಖೆ ಆಗಬೇಕು, ಇದು ಥ್ರೆಟ್ ಇದೆ, ಇದು ಟೆರರ್ ಆಕ್ಟ್ ಇದೆ, ಇದರ ಮೇಲೆ ಹಿಂದೆ ಏನು ಬೇರೆ ಬೇರೆ ದೊಡ್ಡ ಫೋರ್ಸಸ್ ಇದ್ದಾವೆ, ಇವರಿಗೆ ಮನಿ ಲಾಂಡ್ರಿಂಗ್ ಮಾಡಿ ದುಡ್ಡು ಕೊಟ್ಟಿದ್ದಾರೆ ಏನಂತ ನಿಮ್ಗೆ ಇದ್ರೆ, NIA ಇನ್ವಾಲ್ವ್ ಮಾಡಬೇಕಾದಂಥ ವಿಚಾರಗಳು ಇದ್ರೆ